ವಾಹನ ಸಂಚಾರಕ್ಕೆ ಮುಕ್ತವಾಗ್ತಿದೆ ಹೆಬ್ಬಾಳದ ಫ್ಲೈಓವರ್. ಹೌದು, ಆಗಸ್ಟ್ 15ಕ್ಕೆ ಲೋಕಾರ್ಪಣೆ ಆಗ್ಲಿಕ್ಕೆ ಈಗ ಹೆಬ್ಬಾಳದ ಫ್ಲೈಓವರ್ ಬಹುತೇಕ ಕಾಮಗಾರಿಗಳು ಪೂರ್ಣ ಆಗಿರುವಂತದ್ದು. ಸದ್ಯ ನಾವೀಗ ಈ ಒಂದು ಹೆಬ್ಬಾಳದ ಹೊಸದಾಗಿ ನಿರ್ಮಾಣ ಆಗ್ತಿರುವಂತಹ ಫ್ಲೈಓವರ್ ಮೇಲ್ಗಡೆ ಇದೀವಿ. ಈಗಾಗಲೇ ಒಂದಷ್ಟು ವಾಹನ ಸವಾರರು ಟ್ರಾಫಿಕ್ ಇಂದ ಸಮಸ್ಯೆ ಅನುಭವಿಸ್ತಾ ಇದ್ರು. ಈಗ ವಾಹನ ಸವಾರರಿಗೆ ಮುಕ್ತವಾಗಿರುವಂತದ್ದು ಅಂದ್ರೆ ಮಾನ್ಯತಾ ಟೆರ್ಪಾಕ್ ಆಗಿರ್ಬೋದು ಅಥವಾ ನಾಗವಾರದಿಂದ ಬರುವಂತಹ ವಾಹನಗಳಿಗೆ ಈಗ ಹೊಸದಾಗಿ ನಿರ್ಮಾಣ ಆಗ್ತಿರುವಂತಹ ಈ ಒಂದು ಹೆಬ್ಬಾಳದ ಫ್ಲೈಓವರ್ ಏನಿದೆ ಈಗ ಸಂಚಾರ ಮುಕ್ತ ಆಗ್ಲಿಕ್ಕೆ ಈಗ ವ್ಯವಸ್ಥೆ ಮಾಡಲಾಗಿರುವಂತದ್ದು. ಬೆಂಗಳೂರು ಅಂತ ಹೇಳಿದ್ರೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇತ್ತು. ಎಸ್ಪೆಷಲಿ ಹೆಬ್ಬಾಳ ಫ್ಲೈಓವರ್ ಅಂತ ಹೇಳಿದ್ರೆ ಬೆಂಗಳೂರಿಯನ್ಸ್ ಜಾಸ್ತಿ ಯೂಸ್ ಮಾಡ್ತಿದೆ ಹೆಬ್ಬಾಳ ಫ್ಲೈಓವರ್. ಯಾಕಂತ ಹೇಳಿದ್ರೆ ನಾವು ಏರ್ಪೋರ್ಟ್ ಹೋಗ್ಬೇಕಂದ್ರೆ ಇದೇ ಫ್ಲೈಓವರ್ ಮೇಲೆ ಹೋಗ್ಬೇಕಿತ್ತು. ಬಟ್ ಏನಾಗ್ತಿತ್ತು ಅಂದ್ರೆ ಒಂದ್ ಕ್ವಶನ್ ಅಂತ ಹೇಳಿದ್ರೆ ಬಹಳಷ್ಟು ವರ್ಷಗಳಿಂದ ಇದನ್ನ ಕಾಮಗಾರಿ ನಡೀತಾನೆ ಇದೆ. ಬಟ್ ಯಾವಾಗ ಒಂದು ಅಂತ್ಯ ಸಿಗುತ್ತೆ, ಯಾವಾಗ ಓಪನ್ ಆಗುತ್ತೆ, ಯಾವಾಗ ಸಂಚಾರಕ್ಕೆ ಮುಕ್ತವಾಗುತ್ತೆ ಅಂತ ಬಹಳಷ್ಟು ಕ್ವಶನ್ ಆಗ್ತಾ ಇತ್ತು. ನೀವಾಗ್ಲೇ ಹೇಳಿದಾಗೆ ಆಗಸ್ಟ್ 15ಕ್ಕೆ ಈಗ ಉದ್ಘಾಟನೆ ಕೂಡ ಆಗ್ತಾ ಇದೆ. ಒಂದ್ ರೀತಿಯಾಗಿ ಇದರಿಂದ ಏನೆಲ್ಲ ಬಹಳಷ್ಟು ಹೆಲ್ಪ್ ಆಗುತ್ತೆ. ಮೇಕ್ರಿ ಸರ್ಕಲ್ ಹೋಗೋದಕ್ಕಾಗಿರ್ಬೋದು, ವಿಧಾನಸೌಧ ಕಡೆಗೆ ಹೋಗ್ಬೇಕಾಗಿರ್ಬೋದು, ಅಥವಾ ಏರ್ಪೋರ್ಟ್ ಹೋಗಿ ಬರೋರ್ಗಂತೂ ಬಹಳಷ್ಟು ಸೂಕ್ತ ಆಗುತ್ತೆ ಈ ಫ್ಲೇವರ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದು. ಆಮೇಲೆ ನಮ್ಮ ಹೆಡ್ ಆಫೀಸ್ ಕೊಡಿಗೇಹಳ್ಳಿ ಗೇಟ್ ಇಂದ ಈಗ ಹೊಸದಾಗಿರುವಂತ ನಮ್ಮ ಆಫೀಸಿಗೆ ಬರ್ಬೇಕಾದ್ರೂ ಕೂಡ, ಕರ್ನಾಟಕ ಟಿವಿ ಆಫೀಸಿಗೆ ಬರ್ಬೇಕಾದ್ರೂ ಕೂಡ ಸುಮಾರು ಒಂದಷ್ಟು ಸಮಸ್ಯೆಗಳ ಅನುಭವಿಸಿದ್ವಿ. 1 ಗಂಟೆ ಅಥವಾ 1.5 ಗಂಟೆ ನಾವು ಕಾಯ್ತಾ ಇದ್ವಿ. ನಮ್ಮ ಹಾಗೇನೆ ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಸವಾರರು ಕೂಡ ಕಾಯ್ತಾ ಇದ್ರು. ಅಂದ್ರೆ ಈಗ ಮುಕ್ತವಾಗಿರುವಂತದ್ದು ಅಂದ್ರೆ ಸಲೀಸಾಗಿ ಬೇಗವಾಗಿ ಹೋಗ್ಬೋದು, ಇಷ್ಟೊಂದು ಟ್ರಾಫಿಕ್ ಕಿರಿಕಿರಿ ಇರಲ್ಲ. ಈಗಾಗ್ಲೇ ಏನು ಬಹುತೇಕ 99% ಭಾಗ ಈಗ ಒಂದು ಮೇಲ್ಸೇತುವೆಯ ಒಂದು ಕಾಮಗಾರಿ ಮುಕ್ತಾಯ ಆಗಿರುವಂತದ್ದು ಈಗ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈಗಾಗ್ಲೇ ಅಂದ್ರೆ ಸಂಜೆ ಸುಮಾರಿನಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದೆ. ಕರ್ನಾಟಕ ಟಿವಿಯ ಕ್ಯಾಮ್ರಾ ಹಿಂಬದಿಯ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಥವಾ ಆಗಸ್ಟ್ 15ಕ್ಕೆ ಲೋಕಾರ್ಪಣೆ ಆಗುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಎಲ್ಲ ಕಾಮಗಾರಿಗಳು ಮುಕ್ತವಾಗಿರುವಂತದ್ದು. ಕಳೆದ 3 ವರ್ಷಗಳಿಂದ ಈ ಒಂದು ಹೆಬ್ಬಾಳದ ಮೇಲ್ಸೇತುವೆ ಫ್ಲೈಓವರ್ ಏನಿದೆ ಕಾಮಗಾರಿಯನ್ನು ಮಾಡ್ತಾ ಇರುವಂತದ್ದು. ಆದ್ರೆ ಕಳೆದ 1-2-3 ದಿನಗಳಿಂದ ಏನು DCM DK ಶಿವಕುಮಾರ್ ಅವರು ಕೂಡ ಈ ಒಂದು ಕಾಮಗಾರಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಬಂದಿರುವಂತದ್ದು. ಬೈಕಲ್ಲಿ ರೌಂಡ್ಸ್ ಹೋಗಿರುವಂತದ್ದು ತುಂಬಾ ವೈರಲ್ ಆಗಿತ್ತು. ಹಾಗಾಗಿ ಇನ್ನ ಬೆಂಗಳೂರಿನ ವಾಹನ ಸವಾರರಿಗೆ ಗುಡ್ ನ್ಯೂಸ್. ಅದರಲ್ಲೂ ಕೂಡ ಮಾನ್ಯತಾ ಟೆರ್ಪಾಕ್ ಏನಿದೆ ನಾಗವಾರದ ಭಾಗದಿಂದ ಬರುವಂತಹ ವಾಹನ ಸವಾರರಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಂದ್ರೆ ಟ್ರಾಫಿಕ್ ಕಮ್ಮಿ ಇರುತ್ತೆ, ಆಗುತ್ತೆ ಅಂತ. ಇನ್ನು ಅಭಿಜಿತ್ ಅಂದ್ರೆ ಈ ಫ್ಲೈಓವರ್ ಒಂದು ವರದಿ ಪ್ರಕಾರ ಏಪ್ರಿಲ್ ಅಲ್ಲೇ ಆಗ್ಬೇಕಿತ್ತು, ಅಂದ್ರೆ ಕಾಮಗಾರಿ ಪೂರ್ಣಗೊಳ್ಬೇಕಿತ್ತು. ಬಟ್ ಆದ್ರೆ ಇವಾಗ ನಾವು ಕೂಡ ನೋಡ್ತಾ ಇದೀವಿ ಒಂದು ಫೈನಲ್ ಟಚ್ ಕೊಡ್ತಾ ಇದ್ದಾರೆ. ಸೊ ಈ ಫೈನಲ್ ಟಚ್ ಮುಗಿದ್ಮೇಲೆ ಒಂದ್ ರೀತಿಯಾಗಿ ಬೆಂಗಳೂರಿಯನ್ಸ್ ಈಗ ಬೆಳಗ್ಗೆ ಆಫೀಸ್ಗೆ ಹೋಗೋರಿಗೆ ಒಂದು ದೊಡ್ಡ ತಲೆನೋವಾಗಿತ್ತು. ನೀವಾಗ್ಲೇ ಹೇಳಿದಾಗೆ ನಮ್ ಕರ್ನಾಟಕ ಟಿವಿಗೆ ಬರ್ಬೇಕಂದ್ರೆ 1.5 hour ತಗೊಂತಾ ಇತ್ತು. ಸೊ ಇನ್ನಂತ ಈ ರೀತಿಯಾಗಿ ಸಾವಿರಾರು ನೌಕರರು ಡೈಲಿ ಓಡಾಡೋದ್ರಿಂದ ಸೊ ಒಂದ್ ರೀತಿಯಾಗಿ ಈಗ ಬೇಗ ಆಫೀಸ್ ತಲುಪಿಡ್ಬಹುದು, ಅಥವಾ ಮನೆನ ಸ್ವಲ್ಪ ಲೇಟ್ ಆಗ್ಬಿಟ್ರು ಬೇಗ ಹೋಗ್ಬಿಡ್ಬೋದು. ಸೊ ಈ ರೀತಿಯಾಗಿ ನಿಜವಾಗ್ಲೂ ಹೇಳ್ದಂಗೆ ಬೆಂಗಳೂರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ಜೊತೆಗೆ ಏನು ಯಲಹಂಕದಿಂದ ಬರುವಂತ ಸಂದರ್ಭದಲ್ಲಿ ಫ್ಲೈಓವರ್ ಕಾಮಗಾರಿ ಆಗ್ತಾ ಇರುವಂತ ವಿಚಾರಕ್ಕೆ ಒಂದಷ್ಟು ಟ್ರಾಫಿಕ್ ಆಗ್ತಿತ್ತು. ಕೆಲವರು ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ ಟ್ರಾಫಿಕ್ ಪೊಲೀಸರಿಂದನೇ ಟ್ರಾಫಿಕ್ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇದ್ರು. ಸುಳ್ಳು, ಅದು ಅಲ್ಲ. ಕಾಮಗಾರಿಗಳಾಗ್ತಿತ್ತು, ಹಾಗಾಗಿ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡುವಂತಹ ವಿಚಾರದಲ್ಲಿ ಬ್ಯುಸಿ ಆಗಿದ್ರು, ಹಾಗಾಗಿ ಒಂದಷ್ಟು ಟ್ರಾಫಿಕ್ ಆಗ್ತಾ ಇತ್ತು. ಆದ್ರೆ ಏರ್ಪೋರ್ಟ್ ಇಂದ ಬರುವಂತಹ ಅಂದ್ರೆ ಏರ್ಪೋರ್ಟ್ ಗೆ ಸಂಪರ್ಕ ಇರುವಂತಹ ಹೆಬ್ಬಾಳದ ಫ್ಲೈಓವರ್ ಇನ್ನು ಕಳೆದ ಇನ್ನೊಂದು 1 ತಿಂಗಳು ಅಥವಾ 2 ತಿಂಗಳು ಆಗ್ಬಹುದು. ಈಗಾಗಲೇ ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯ ಹೆಬ್ಬಾಳದ ಫ್ಲೈಓವರ್ ವಾಹನ ಸಂಚಾರರಿಗೆ ಮುಕ್ತವಾಗಿರುವಂತದ್ದು. ಆಗಸ್ಟ್ 15ಕ್ಕೆ ಅಧಿಕೃತವಾಗಿ ಲೋಕಾರ್ಪಣೆ ಆಗುತ್ತೆ ಅನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಏರ್ಪೋರ್ಟ್ ಇಂದ ಬರುವಂತಹ ವಾಹನ ಸವಾರರಿಗೆ ಇನ್ನೂ 1 ತಿಂಗಳು ಅಥವಾ 2 ತಿಂಗಳು ಕಾಯ್ಬೇಕಾಗಬಹುದು ಅನ್ನುವಂತಹ ಇರುವಂತದ್ದು. ಈಗಾಗಲೇ ಅದಕ್ಕೂ ಕೂಡ ಬೇಗ ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ. ಡೇ ಮತ್ತೆ ನೈಟ್ ಎರಡೂ ಜಸ್ಟ್ ಝೂಮ್ ಮಾಡಿ ಈಗ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಈ ಕಾಮಗಾರಿ ಏನ್ ಮಾಡ್ತಿದ್ದಾರೆ, ಈ ಕಾಮಗಾರಿಯ ಫ್ಲೈಓವರ್ ನ ದೃಶ್ಯ ಅಂದ್ರೆ ಇದು ನೇರವಾಗಿ ಏನು ಏರ್ಪೋರ್ಟ್ ಗೆ ಕನೆಕ್ಟ್ ಆಗಿರುವಂತದ್ದು. ಅಂದ್ರೆ ಏರ್ಪೋರ್ಟ್ ಇಂದ ಬರುವಂತಹ ವಾಹನ ಸವಾರರು ಇನ್ನು 1 ತಿಂಗಳು ಕಾಯ್ಬೇಕಾಗತ್ತೆ. ಅದರ ಪಕ್ಕದಲ್ಲಿ ಏನು ಸುಸಜ್ಜಿತವಾಗಿ ರೆಡಿಯಾಗಿರುವಂತಹ ಫ್ಲೈಓವರ್ ಏನಿದೆ ಅದು ಅಂದ್ರೆ ನಾಗವಾರ ಮಾನ್ಯತಾ ಟೆರ್ಪಾಕ್ ಬರುವಂತಹ ವಾಹನಗಳಿಗೆ ಮೇಕ್ರಿ ಸರ್ಕಲ್ ಸಂಪರ್ಕಕ್ಕೆ ಅಥವಾ ವಿಧಾನಸೌಧ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಂತಹ ಏನು ಅಲ್ಲಿಗೆ ಬರುವಂತಹ ಚಾನ್ಸಸ್ ಇರುವಂತದ್ದು. ಒಟ್ಟಾರೆಯಾಗಿ
ಹೆಬ್ಬಾಳದ ಟ್ರಾಫಿಕ್ ಸಿಗ್ನಲ್ ವಾಹನ ಸವಾರರಿಗೆ ಕಿರಿಕಿರಿಯನ್ನ ಉಂಟು ಮಾಡ್ತಿತ್ತು. ಮಳೆ ಬಂತಂದ್ರೂ ಕೂಡ ಹೆಚ್ಚಾಗಿ ಎಲ್ಲರೂ ಕೂಡ ಹಿಡಿ ಶಾಪವನ್ನ ಹಾಕ್ತಾ ಇದ್ರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಬ್ಬಾಳದಲ್ಲಿರುವಂತಹ ಈ ಒಂದು ಫ್ಲೇವರ್ ನಲ್ಲಿ ಅಂದ್ರೆ ಹೊಸದಾಗಿ ಆಗುವಂತಹ ಫ್ಲೇವರ್ ನಲ್ಲಿ ಆರಾಮಾಗಿ ಸಲೀಸಾಗಿ ಆಫೀಸಿಗೆ ಹೋಗ್ಬೋದು, ಬೆಳಗ್ಗೆ ಆರಾಮಲ್ಲಿ ಆಫೀಸಿಗೆ ಹೋಗ್ಬೋದು, ಸಂಜೆ ಬೇಗ ಬರಬಹುದು, ಸಂಜೆನೂ ಕೂಡ ಹೋಗ್ಬೇಕಾದ್ರೆ. ಯಾಕಂದ್ರೆ ಸಂಜೆ ಟೈಮ್ ಬಹಳಷ್ಟು ಟ್ರಾಫಿಕ್ ಇರುತ್ತೆ. ಈಗಲೂ ಕೂಡ ನೋಡ್ತಾ ಇದೀವಿ, ಈ ರೋಡಲ್ಲಂತೂ ಬಹಳಷ್ಟು ಟ್ರಾಫಿಕ್ ಇರುವಂತದ್ದು. ಸೊ ಒಂದ್ ರೀತಿಯಾಗಿ ಇವಾಗ ನಾನು ಆಗ್ಲೇ ಹೇಳ್ದ ಹಾಗೆ ಬೆಂಗಳೂರಿಯನ್ಸ್ಗೆ ಒಂದು ಮೇನ್ ಜಾಸ್ತಿ ಓಡಾಡ್ತಿದ್ದಂತ ವಾಹನಗಳಂದ್ರೆ ಈ ಫ್ಲೇವರ್ ಆಗಿರೋದ್ರಿಂದ ಒಂದ್ ರೀತಿ ಮುಕ್ತಿ ಸಿಕ್ಕಿದೆ. ಈ ಕಾಮಗಾರಿ ಎಲ್ಲ ಮುಕ್ತಿ ಸಿಕ್ಕಿದೆ. ಅಂಡ್ ಮೋರ್ ಓವರ್ ಈ ಒಂದು ಏನು ಹೆಬ್ಬಾಳ ಫ್ಲೇವರ್ ಇದೆ, ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಅಂದ್ರೆ ಈಗ ವಿರೋಧ ಪಕ್ಷಗಳು ಕೂಡ ಬೇರೆ ಬೇರೆ ರೀತಿಯಾಗಿ ಮಾತನಾಡ್ತಾ ಇದ್ರು. ಕಾಮಗಾರಿ ವಿಳಂಬ ಆಗ್ತಾ ಇದೆ, ಮಾಡ್ತಾ ಇಲ್ಲ, ಬರೀ ಹೆಸರಿಗೆ ಹೇಳ್ಕೋತಾರೆ, ಈ ರೀತಿಯಾಗಿ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು, ಮಾತುಗಳು ಬರ್ತಾ ಇತ್ತು. ಸೊ ಒಂದ್ ರೀತಿಯಾಗಿ ಮಾತುಗಳು, ಜಗಳಗಳು ಅಥವಾ ಅಗ್ಗ ಜಗ್ಗಾಟ ಎಲ್ಲಾದ್ರೂ ಮಧ್ಯ ಕೊನೆಗೂ ಕೂಡ ಈ ಕಾಮಗಾರಿಗೆ ಮುಕ್ತಿ ಸಿಕ್ಕಿದೆ. ಸೊ ಆಗಸ್ಟ್ 15ಕ್ಕೆ ಉದ್ಘಾಟನೆ ಆಗಬಹುದು ಅಧಿಕೃತ ಮಾಹಿತಿ ಕೊಟ್ಟಿರುವಂತದ್ದು. ಈಗ ಬಿಡಿಎಯಿಂದ ಏನು ನಿರ್ಮಾಣ ಆಗಿರುವಂತಹ ಈ ಒಂದು ಫ್ಲೇವರ್ ಈಗಾಗಲೇ ಏನೋ ಸುಣ್ಣ ಬಣ್ಣ ಎಲ್ಲದೂ ಕೂಡ ಹೊಡೆದು ಈಗ ರೆಡಿ ಮಾಡಿ ಇಟ್ಟಿದ್ದಾರೆ. ಅಂದ್ರೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಈ ಒಂದು ಹೊಸದಾಗಿ ನಿರ್ಮಾಣ ಆಗಿರುವಂತಹ ಹೆಬ್ಬಾಳದ ಫ್ಲೇವರ್ ಮೇಲೆ ವಾಹನ ಸವಾರರು ಸುಸಜ್ಜಿತವಾಗಿ ಆರಾಮಲ್ಲಿ ಅಂದ್ರೆ ಟ್ರಾಫಿಕ್ ಅನ್ನ ಕಿರಿಕಿರಿ ಇಲ್ಲದೆ ಓಡಾಡುವಂತಹ ಎಲ್ಲ ವ್ಯವಸ್ಥೆಗಳನ್ನ ಈಗ ಸರ್ಕಾರ ಮತ್ತೆ ಬಿಡಿಎ ಮಾಡಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ಕಮ್ಮಿ ಆಗುತ್ತಾ ಅನ್ನುವಂಥದ್ದು ವಾಹನ ಸವಾರರ ಪ್ರಶ್ನೆ. ಖಂಡಿತ ಕಂಟ್ರೋಲ್ ಆಗತ್ತೆ, ಕಾದ್ ನೋಡ್ಬೇಕು ಯಾವ ರೀತಿಯಾಗಿ ಇನ್ನ ಬಿಡಿ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ಟ್ರಾಫಿಕ್ ಕಂಟ್ರೋಲ್ ಮಾಡುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಹೌದು ಪ್ಲಾನ್ ಗಳನ್ನ ಮಾಡುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ. ಹೌದು, ಮತ್ತೆ ವಾಹನ ಸವಾರರು ಕೂಡ ಈ ಫ್ಲೇವರ್ ಆಗಿದೆ ಅಂತ ಹೇಳಿದಾಗ ಅವರು ಕೂಡ ಸ್ವಲ್ಪ ಟ್ರಾಫಿಕ್ ನ ತಲೆಯಲ್ಲಿ ಇಟ್ಕೊಂಡು ಓಡಾಡುವಂತದ್ದು ಅಥವಾ ನಿಧಾನಕ್ಕೆ ಹೋಗುವಂತದ್ದು. ಸೊ ಈ ರೀತಿಯಾಗಿ ಮಾಡಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.